ಎತ್ತಿನೊಳೆ ಯಾರು ಮಂಜೂರು ಮಾಡಿದ್ದು? ಸಿದ್ದರಾಮಯ್ಯರ. ಕುಮಾರಸ್ವಾಮಿ ವಿರೋಧ ಮಾಡಿದ್ರು ಅಂತ ನೀವು ಹೇಳ್ತೀರಿ. ಯಾರು ಮಂಜೂರು ಮಾಡಿದ್ದು? ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆಗಿದ್ದಾಗ ಈ ಪ್ರಾಜೆಕ್ಟ್ಗೆ ಅನುಮೋದನೆ ಮಾಡಿದ್ದಾರೆ. 8,323 ಕೋಟಿ. ನಿಮ್ಮ ಪಾತ್ರ ಏನು? ಕುಮಾರಸ್ವಾಮಿ ಬಗ್ಗೆ ಮಾತಾಡಲಿಕ್ಕೆ ಹಾಸನದಲ್ಲಿ ಅರಸಿಕೆ ಹೇಳಿ. ಅವರು ಮಾಡಿದ್ದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಈಗ ಅದರ ಕಾಸ್ಟ್ ಎಷ್ಟಾಗಿದೆ ಇವ್ರ ಕಾಲದಲ್ಲಿ? 23,252 ಕೋಟಿ. ಹಾಗಿದ್ರೆ ನೀರು ಅರಸೀಕೆರೆಗೆ ಬಂದಿದೆಯಾ? ಇದು ಅರಸೀಕೆರೆಗೆಲ್ಲ ಮಾಡಿದ್ದು. ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ. ಇಲ್ಲೇ ಇದೆ. ಅರಸೀಕೆರೆಗೆ ನೀರು ಕೊಡೋದಕ್ಕೆ ನಾ ಬೇಡ ಅಂತ ಹೇಳಲ್ಲ. ಅರಸೀಕೆರೆಗೆ ನೀರು ನಾನು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಹೇಮಾವತಿಯಿಂದ ಡೈರೆಕ್ಟ್ ಆಗಿ ನೀರು ಕೊಟ್ಟಿದ್ದೇವೆ ಅರಸೀಕೆರೆ. ಹೇಳಿ, ಹೇಳಿ ಯೋಗ್ಯತೆ ಇದ್ರು. ಅರಸೀಕೆರೆಗೆ ಕುಮಾರಸ್ವಾಮಿ ನೀರು ಕೊಡೋದಕ್ಕೆ ಬೇಡ ಅಂತ ಹೇಳ್ತಾರೆ. ಕೋಲಾರ, ಚಿಕ್ಕಬಳ್ಳಾಪುರ ಯಾವಾಗ ನೀರು ಕೊಡ? ಇದರ ಸ್ಥಿತಿಗತಿ ಏನು ಎಲ್ಲ ಇದೆ. ಡೀಟೇಲ್ ನಾನು ನಿಮಗೆ ಬೇಕಾದರೆ ಬರೀ ಎತ್ತಿನೊಳೆ ಒಂದರ ಬಗ್ಗೆ ಮಾತನಾಡ್ಲಿಕ್ಕೆ ಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.